ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ನಾನು ನಿಮ್ಗೊಂದು ಯೂಸ್ಫುಲ್ ಆಗಿರುವಂತಹ ವಿಡಿಯೋನೇ. ನನಗೆ ಬಂದು ಈ ನಡುವೆ ಇತ್ತೀಚೆಗೆ ಬಂದಂತಹ ಕಮೆಂಟ್ಗಳಲ್ಲಿ ಬಂದಂಥ ವಿಷಯ ಏನಪ್ಪ ಅಂತಂದರೆ, ಯಾವ ರೀತಿ ಬಂದು ನಾವು ಗೋಲ್ಡ್ ಪರ್ಚೇಸ್ ಮಾಡುವಾಗ ಮೋಸ ಹೋಗದೆ ಮತ್ತು ಕಲ್ಲಿರೋದು ತಗೋಬೋದಾ, ಆ್ಯಂಡ್ ನೆಕ್ಸ್ಟ್ ಬಂದು ನಮಗೇನಾದರೂ ಆ ಥರ ತೊಗೊಂಡ್ರೆ ತೊಂದರೆ ಆಗುತ್ತಾ, ಕಲ್ಲಿರೋದನ್ನ ತೊಗೊಂಡ್ರೆ ಫ್ಯೂಚರಲ್ಲಿ ಯಾವ ರೀತಿ ನಮಗದು ಡಿಸ್ಅಡ್ವಾಂಟೇಜ್ ಆಗಿರುತ್ತೆ, ಯಾವ ರೀತಿ ಮೋಸ ಹೋಗದೆ ತೊಗೊಳ್ಳೋದು, ಒಡವೆ ಅಂಗಡಿಗೆ ಹೋದರೆ ಯಾವ ರೀತಿ ಮನಸ್ಸನ್ನು ಕರೆಕ್ಟಾಗಿ ಇಟ್ಕೊಂಡು ತೊಗೊಳ್ಳೋದು ಹೇಳಿ ಅನ್ನೋ ಥರ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ. ಸೊ ಈ ನಡುವೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ ನನ್ನಿಂದ. ಸೊ ಇವತ್ತಿನ ವಿಡಿಯೋದಲ್ಲಿ ಕರೆಕ್ಟಾಗಿ ಹೇಳ್ತೀನಿ, ನಾನು ನೀಟಾಗಿ ಹೇಳ್ತೀನಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ತುಂಬ ಜನರಿಗೆ ಗೋಲ್ಡ್ ವಿಡಿಯೋ ಹಾಕಿದ್ರೆ ಕೆಲವ್ರಿಗೆ ಇಡಿಸೋದೇ ಇಲ್ಲ, ಯಾವಾಗಲೂ ಗೋಲ್ಡು ಅಂತಾರೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡ್ತೀರಾ. ಏನೂ ಮಾಡೋಕ್ಕಾಗಲ್ಲ, ಅದು ಒಂದು ಯೂಸ್ಫುಲ್ ವೀಡಿಯೋನೇ ಅಲ್ವಾ, ಕರೆಕ್ಟಾಗೆ ಹಾಕ್ತೀನಿ ನಾನು. ಬಟ್ ಅದು ಅವ್ರಿಗೂ ಹೊಂದುತ್ತಾ ಇಲ್ವೋ ಏನೋ, ಪರವಾಗಿಲ್ಲ, ಇಟ್ಸ್ ಓಕೆ. ಹೇಳ್ಬಿಟ್ಟಿದ್ದೀರಾ, ಬ್ಯಾಡ್ ಕಮೆಂಟ್ಸಿಗೆ ತಲೆ ಕೆಡಿಸ್ಕೋಬೇಡಿ ಅಂತ. ನಾನು ಕೂಡ ಈಗ ಜಸ್ಟ್ ಅದನ್ನು ಇಗ್ನೋರ್ ಮಾಡ್ತಿದ್ದೀನಿ. ಬ್ಯಾಡ್ ಕಮೆಂಟ್ಸ್ ಬಂದರೂ ನನ್ನ ಚಾನಲಲ್ಲಿ ಇಟ್ಕೊಳ್ಳಲ್ಲ, ರಿಮೂವ್ ಮಾಡ್ತಾ ಇದ್ದೀನಿ. ಬ್ಯಾಡ್ ಕಮೆಂಟ್ಸ್ ಮಾಡೋರ್ಗೆ ಅದು ಅರ್ಥ ಆದರೂ ಪರವಾಗಿಲ್ಲ, ಅರ್ಥ ಆಗಲಿಲ್ಲ ಅಂದರೂ ಪರವಾಗಿಲ್ಲ. ಇದು ಬಂದು ಒಂದು ವಿಮೆನ್ಗೆ ಯೂಸ್ಫುಲ್ ಆಗಿರುವಂತಹ ಒಂದು ವಿಷಯನೇ. ಯಾಕಂದರೆ ನಾವು ಹೌಸ್ ವೈಫ್ಸ್ ಮನೇಲಿರಬೇಕಾದ್ರೆ ನಾವು ತಾನೇ ಜಾಸ್ತಿ ಮನಿ ಸೇವಿಂಗ್ಗೆ, ಒಡವೆ ಕಡೆಗೆ ಜಾಸ್ತಿ ಗಮನ ಕೊಡೋದು. ಈಗ ಒಂದು ಹಬ್ಬ ಅಂತ ಬಂದಾಗ ಕಳೆ ಕಟ್ಟೋದೆ ಹೆಣ್ಮಕ್ಳಿಂದ ಮೇಯ್ನಾಗಿ. ಸೊ ಈಗ ಒಂದು ಹಬ್ಬ ಬಂತು, ಯಾವುದೋ ಒಂದು ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂತಲೇ ಉದಾಹರಣೆಗೆ ಇಟ್ಕೊಳ್ಳೋಣ. ಸೊ ಮನೆ ತುಂಬಾ ಒಂದು ಖುಷಿ ವಾತಾವರಣ, ಕಳೆ ಕಟ್ಟೋದು ಯಾರಿಂದ? ಸೊ ಆ ಒಂದು ಸಮಯದಲ್ಲಿ ನೀಟಾಗಿ ಸೂಪರಾಗಿ ಡ್ರೆಸ್ ಆಗಿ ನೀಟಾಗಿ ಇರುವಂಥ ಒಡವೆನ ಹಾಕ್ಕೊಂಡು ಲಕ್ಷಣವಾಗಿ ಮನೇಲಿ ಇರೋದು ಯಾರು? ಹೆಣ್ಮಕ್ಳು ತಾನೆ. ಸೊ ಆ ಹೆಣ್ಮಕ್ಳಿಗೆ ನಾನು ಹೇಳುವಂಥ ಈ ವಿಷಯ ಅರ್ಥ ಆಗುತ್ತೆ ಖಂಡಿತವಾಗ್ಲೂ. ಕಣ್ಣು ಮುಚ್ಚಿ ನಾನು ಅಂದ್ಕೊಳ್ಳೋದು ಮನಸಾರೆ ನೀವು ಯೋಚನೆ ಮಾಡಿದ್ರೆ ನಾನು ಹೇಳೋದು ಬಂದು ನಿಮಗೆ ಸೂಪರಾಗಿ ಮನದಟ್ಟಾಗುತ್ತೆ ಅನ್ಕೋತೀನಿ. ಓಕೆ, ಈಗ ಬಂದು ಫಸ್ಟು ಒಡವೆ ವಿಷಯ ನೋಡೋಣ. ಸೊ ನಾನು ಸುಮಾರು ನನ್ನ ನೆಕ್ಲೆಸ್ ವಿಡಿಯೋ ಹಾಕಿದ್ದೀನಿ, ಅದು ಡಿಸೈನ್ಸ್ ಕೂಡ ತೋರಿಸಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ನನ್ನ ಇಯರಿಂಗ್ಸ್ ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಕೆಲವೊಂದು ವಿಷಯಗಳನ್ನ ಯಾವ ರೀತಿ ಮೋಸ ಆಗ್ತೀವಿ, ಕೆಲವೊಂದು ಟೈಮಲ್ಲಿ ನಮಗೆ ಅದು ಆ ಡಿಸೈನ್ಸ್ ಕಣ್ಣು ಕಟ್ಬಿಡುತ್ತೆ. ಹಾಗಾದರೆ ಆ ಡಿಸೈನ್ಸ್ಗೆ ನಾವು ಅಷ್ಟು ವೇಸ್ಟೇಜ್ ಕೊಡ್ಬೋದಾ ಎಲ್ಲನೂ ನೋಡೋಣ. ಈಗ ಮೇಯ್ನಾಗಿ ಬಂದು ನಾನು ನೆಕ್ಲೆಸ್ ವಿಡಿಯೋ ಹಾಕಿದಾಗಲೇ ನಾನು ನಿಮಗೆ ಹೇಳಿದ್ದೆ, ನನಗೆ ಕಲ್ಲಿದೆ, ಅದರಲ್ಲಿ ಒಂದು ಹತ್ತತ್ರ ಒಂದು 5 ಗ್ರಾಮ್ ಕಲ್ಲಾದರೂ ಇದ್ದಿರುತ್ತೆ ಅಂತ. ಕೆಲವ್ರು ನನಗೆ ಅದಕ್ಕೆ ಕಮೆಂಟ್ ಮಾಡಿದಂಥ ವಿಷಯ ಬಂದು ಕಲ್ಲಿದ್ದರೆ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲ ಅಂತಂದರೆ ಲುಕ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಸೊ ಕಲ್ಲಿದ್ರೆ ಓಕೆ ಅನ್ನೋ ಥರ ಕಮೆಂಟ್ ಹಾಕಿದ್ರಿ. ಕೆಲವರು ಕಲ್ಲೇ ಬೇಕಾಗಿರಲಿಲ್ಲ, ವೇಸ್ಟ್ ಅಲ್ವಾ ಅಂತ ಹೇಳಿದ್ರಿ. ಬಟ್ ನಾವು ಒಡವೆ ಹಾಕ್ತೀವಿ, ಯಾವಾಗ ವರ್ಷಕ್ಕೊಂದು 4-5 ಸತಿ ಹಾಕ್ತೀವ, ಎಲ್ಲಾದರೂ ಒಂದು ಹಬ್ಬಕ್ಕೋ ಒಂದು ಮದುವೆಗೋ ಹಾಕ್ತೀವಿ. ಸೊ ಆ ಥರ ಹಾಕುವಾಗ ನಮಗದು ಚೆನ್ನಾಗಿ ಕಾಣಿಸ್ಬೇಕು ಮೇಯ್ನಾಗಿ. ಸೊ ಆ ಥರ ಕಾಣಿಸ್ಬೇಕು ಅಂದರೆ ಸ್ವಲ್ಪ ಸ್ಟೋನ್ಸ್ ಅದರಲ್ಲಿ ಇರೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಆ ಸ್ಟೋನ್ಗೆ ಗೋಲ್ಡ್ ರೇಟ್ ಹಾಕುವಂಥ ಅಂಗಡಿಯಲ್ಲಿ ತಗೊಳ್ಳೋದು ತುಂಬ ತಪ್ಪು. ಹಾಗಾದರೆ ಎಂಥ ಅಂಗಡಿಗಳಲ್ಲಿ ಬೈ ಮಾಡಬೇಕು ಅಂತಂದರೆ, ನಾನು ಹೆಸರು ಯಾವುದು ಹೇಳಲ್ಲ, ಅದು ಶೋರೂಮ್ ಆದರೂ ಆಗಿರಲಿ, ಸಣ್ಣ ಪುಟ್ಟ ಸೇಟು ಅಂಗಡಿ ಆಗಿರಲಿ, ಇಲ್ಲ ಸುಮಾರಾಗಿರುವಂಥ ಅಂಗಡಿ ಆಗಿರಲಿ, ಯಾವುದಾದ್ರೂ ಆಗಿರಲಿ, ನೀವು ಅಲ್ಲಿ ಹೋಗ್ತಿರಲ್ಲ, ಸ್ಟೋನ್ ವೆಯ್ಟ್ನ ನೀವು ಗೋಲ್ಡ್ ರೇಟ್ಗೆ ಆ್ಯಡ್ ಮಾಡ್ತೀರಾ, ಇಲ್ಲಾಂದರೆ ಗೋಲ್ಡ್ ರೇಟ್ ಸಪ್ರೇಟು ಸ್ಟೋನ್ ವೆಯ್ಟ್ಗೆ ಸಪ್ರೇಟಾಗಿ ರೇಟ್ ತಗೋತೀರಾ ಅಂತ ನೀವು ಕೇಳಬೇಕು. ಅದು ಯಾವ ಅಂಗಡಿ ಆದರೂ ಆಗಿರಲಿ. ನೀವು ಅಲ್ಲಿ ಹೋದಾಗ ಮೇಯ್ನಾಗಿ ಒಡವೆಯಲ್ಲಿ ನಿಮ್ಗೆ ಇರಬೇಕಾಗಿರೋದೇನು ಗಮನಿಸಬೇಕಾಗಿರೋದು ಹಾಲ್ಮಾರ್ಕು. ಮೇಯ್ನಾಗಿ HUID ಅಂತ ಹೇಳ್ತಾರೆ, ಅಂದರೆ ಆ ಅಂಗಡಿಯ ಹಾಲ್ಮಾರ್ಕ್ ಜೊತೆಗೆ ಆ ಅಂಗಡಿ ಇದು ಬಂದು ಸೀಲ್ ಇರುತ್ತೆ. ಸೊ ಅದು ಆಮೇಲೆ ಬಂದು 916 ಹಾಲ್ಮಾರ್ಕ್ ಆಗಿರ್ಬೇಕು ಗೋಲ್ಡ್ ಪೂರ್ತಿಯಾಗಿ. ಆ್ಯಂಡ್ ನೆಕ್ಸ್ಟ್ ಬಂದು ಅದಕ್ಕೆ ಹಾಕಿರುವಂಥ ಪಾಲಿಶ್ ಕಡೆ ಗಮನ ಕೊಡಿ. ಕೆಲವ್ರಿಗೆ ರೆಡ್ ಪಾಲಿಶ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಬ್ಲ್ಯಾಕ್ ಪಾಲಿಶ್ ಇಷ್ಟ ಆಗುತ್ತೆ. ಬ್ಲ್ಯಾಕ್ ಅಂದರೆ ಫುಲ್ ಬ್ಲ್ಯಾಕ್ ಅಲ್ಲ, ಫುಲ್ಲು ಗೋಲ್ಡೇನೆ, ಲೈಟಾಗಿ ಬ್ಲ್ಯಾಕಾಗಿ ಕಾಣಿಸ್ತಿರುತ್ತೆ ಅಲ್ಲಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದು ನಾರ್ಮಲ್, ಈಗ ನಾವು ಚೈನೆಲ್ಲ ವಿಯರ್ ಮಾಡ್ತೀವಲ್ಲ, ಅದೊಂಥರ ಪಾಲಿಶ್ ಇರುತ್ತೆ. ಸೊ ನಾನು ಮೊನ್ನೆ ತೊಗೊಂಡಂಥ ಇಯರಿಂಗಲ್ಲಿ ಬಂದು ಬ್ಲ್ಯಾಕ್ ಪಾಲಿಶ್ ಇರೋಂಥದ್ದು, ನಾನು ಹಾಕೊಂಡಂತಹ ನೆಕ್ಲೆಸಲ್ಲಿ ರೆಡ್ ಪಾಲಿಶ್ ಅಂತ ಇದ್ದಿದ್ದು. ಸೊ ಇದು ಬಂದು ಪಾಲಿಶಲ್ಲಿ ಅದನ್ನು ಕೂಡ ನೋಡ್ಕೊಳ್ಳಿ. ಕೆಲವರು ಪಾಲಿಶ್ ಇಟ್ಟು ಕೂಡ ದುಡ್ಡನ್ನು ಕೇಳ್ತಾರೆ, ದುಡ್ಡೆಲ್ಲ ಪಾಲಿಶ್ಗೆ ಯಾರು ಈಸ್ಕೊಳ್ಳಲ್ಲ, ಅದನ್ನು ಮನಸ್ಸಲ್ಲಿರಲಿ. ಮತ್ತು ಸ್ಟೋನ್, ಈಗ ಒಂದು ಇಯರಿಂಗ್ ನೋಡೋಕ್ಕೆ ಅಂತಲೇ ಮನೆಯಿಂದ ಹೋಗ್ತೀರಾ. ಈಗ ಉದಾಹರಣೆಗೆ ನೀವು ಅಂಗಡಿಯಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ಳಿ, ನನಗೆ ಇದು ಎಕ್ಸ್ಪೀರಿಯನ್ಸ್ ಆಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಈಗ ನಾನು ಉಂಗುರ ತೊಗೊಬೇಕು ಅಂತ ಹೋಗ್ತೀನಿ, ಆದರೆ ನಾನಲ್ಲಿ ಮನಸ್ಸು ಚೇಂಜ್ ಮಾಡಿಕೊಂಡು ನನಗೆ ವಾಲೆ ಬೇಕು ಅಂತ ತೊಗೋತೀನಿ. ಓಕೆ, ಈಗ ನಿಮ್ಮ ಹತ್ರ ಒಂದು 20,000 ಇದೆ ಅಂತ ಇಟ್ಕೊಳ್ಳೋಣ. ಈಗಿನ ರೇಟ್ಗೆ ನಾನು 20,000ನೇ ಹೇಳಬೇಕು ಬಿಡಿ, ಒಂದು 2 ಗ್ರಾಮ್ 3 ಗ್ರಾಮ್ಗಾದರೂ ಹೇಳಲೇಬೇಕು. 20,000 ಅಂತ ಇಟ್ಕೊಳ್ಳೋಣ. ನನಗೆ ನನ್ನ ಬಜೆಟ್ ಒಳಗಡೆನೇ ಇರಬೇಕು, ಜಾಸ್ತಿ ಆಗಬಾರ್ದು. ಸೊ ಇದು ಮನಸ್ಸಲ್ಲಿರಲಿ. ನೀವು ಉಂಗುರ ಆದರೂ ತೊಗೊಳ್ಳಿ, ಏನಾದರೂ ತೊಗೊಳ್ಳಿ, ಬಟ್ ಆ ಬಜೆಟ್ 20,000 ನಿಮ್ಮ ಹತ್ರ ಇದೆ ಅಂತಂದರೆ ಆ 20,000ನೇ ಯೂಸ್ ಮಾಡಬೇಕು ನೀವು. ನಾನೇನು ಮಾಡ್ತಿದ್ದೆ ಗೊತ್ತಾ, ಒಂದು 10,000 ಅಂದ್ಕೊಂಡು ಹೋದರೆ ಕೈಯಿಂದ ಇನ್ನೂ ಎಕ್ಸ್ಟ್ರಾ ಹಾಕಿನೇ ತೊಗೊಳ್ಳೋ ಥರ ಆಗಿಬಿಡ್ತಿತ್ತು ನನಗೆ. ಸೊ ಎಕ್ಸ್ಟ್ರಾ ದುಡ್ಡು ನಾನು ಚಿನ್ನಕ್ಕೆ ಹಾಕ್ತಿದ್ದೆ, ಬಟ್ ಅದು
ತಪ್ಪೇನಿಲ್ಲ, ಬಟ್ ಆದರೆ ನಮ್ಮ ಬಜೆಟ್ ಕೂಡ ಆವಾಗ ನೋಡ್ಕೋಬೇಕಲ್ಲ. ಆ ಟೈಮಲ್ಲಿ ಜಾಸ್ತಿ ಖರ್ಚು ಮಾಡಿಬಿಟ್ರೆ ನೆಕ್ಸ್ಟ್ ಖರ್ಚುಗಳಿಗೆ ದುಡ್ಡು ಏನು ಮಾಡೋದು. ಸೊ ಆ ಥರ ಒಂದು 20,000 ಅಂತಂದರೆ 20,000 ಒಳಗಡೆ ತೊಗೊಳ್ಳೋದಕ್ಕೆ ನೀವು ಆದಷ್ಟು ಬಂದು ಪ್ರಯತ್ನ ಪಡಬೇಕು. 20,000ಕ್ಕೆ ನೀವು ಒಂದು ಉಂಗುರ ತೊಗೋತೀರಾ ಅಂದರೆ ಓಕೆ ಉಂಗುರ, ಇಲ್ಲ ನನಗೆ ವಾಲೆನೇ ಇರಲಿ, ವಾಲೆ ತುಂಬ ಚೆನ್ನಾಗಿದೆ, ಡಿಸೈನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತಂದರೆ ಓಕೆ ವಾಲೆ. ಆದರೆ 20,000 ನಿಮ್ಮ ಬಜೆಟ್ ಏನಿದೆಯೋ ಅದ್ರ ಮೇಲೆ ಎಗರ್ದಂಗೆ ನೀವು ಆ ದುಡ್ಡನ್ನು ಅದರೊಳಗಡೆ ನೀವು ಖರ್ಚು ಮಾಡಬೇಕಾಗುತ್ತೆ. ಎರಡನೇದು, ಮನಸ್ಸನ್ನು ಚದುರಿಸ್ಬೇಡಿ. ಇದು ಯಾಕಾಗುತ್ತೆ ಅಂದರೆ ಹೆಣ್ಮಕ್ಳಿಗೆ ಒಡವೆ ವಿಷಯದಲ್ಲಿ ಚಂಚಲ ಜಾಸ್ತಿ. ನೆಕ್ಲೆಸ್ ತಗೊಳ್ಳೋಣವಾ, ವಾಲೆ ತಗೊಳ್ಳೋಣವಾ, ಇಲ್ಲ ಚೈನ್ ತಗೊಳ್ಳೋಣವಾ, ಇಲ್ಲ ರಿಂಗ್ ತಗೊಳ್ಳೋಣವಾ, ಬಳೆ ತಗೊಳ್ಳೋಣ. ಅಲ್ಲಿ ಹೋಗಿದ ತಕ್ಷಣ ಆ ಡಿಸೈನ್ಸ್ ನೋಡ್ತಿದ್ದ ಹಾಗೆ ನಾವು ಒಂಥರ ನಾವು ಫುಲ್ ಚೈಲ್ಡ್ ಆಗಿಬಿಡ್ತೀವಿ ಅಲ್ಲಿ. ಅವಾಗ ಖುಷಿಯಾಗಿ ಆರಿಸ್ತೀವಿ, ಬಟ್ ಅಷ್ಟು ದುಡ್ಡು ಇರಲ್ಲ ಅಂದಾಗ ಬೇಜಾರಾಗುತ್ತೆ. ಸೊ ಮನಸ್ಸನ್ನು ಚಂಚಲ ಮಾಡಿಕೊಳ್ಳದೆ ಯಾವುದೋ ಒಂದು ಸಿಂಪಲ್ ಡಿಸೈನ್ ಚೆನ್ನಾಗಿ ಇಷ್ಟ ಆಯಿತು ಅಂತಂದರೆ ಅದನ್ನು ನೀವು ಬೈ ಮಾಡೋದ್ರಲ್ಲಿ ಬಂದು ನಿಮಗೆ ಯಾವುದೇ ರೀತಿ ತಪ್ಪಿಲ್ಲ. ಆ್ಯಂಡ್ ನೆಕ್ಸ್ಟು ಬಿಲ್ ವಿಷಯದಲ್ಲಿ, ಅದು ಬಿಲ್ಲಲ್ಲಿ ಬಂದು ವೇಸ್ಟೇಜ್, ಮೇಕಿಂಗ್ ಚಾರ್ಜ್, ಹಾಲ್ಮಾರ್ಕ್ ಚಾರ್ಜ್ ಪ್ಲಸ್ GST ಈ 4 ಇತ್ತು ಅಂದರೆ ಆ ಅಂಗಡಿಯಲ್ಲಿ ನಿಮಗೇನೋ ತಪ್ಪು ನಡೀತಿದೆ ಅಂತ ಅರ್ಥ. ಯಾಕಂದರೆ ಮೇಕಿಂಗ್ ಚಾರ್ಜ್ ಇರಬೇಕು, ಇಲ್ಲ ಅಂದರೆ ವೇಸ್ಟೇಜ್ ಇರಬೇಕು. 2 ಹಾಕೋ ಅಂಗಡಿಗೆ ಹೋಗಬೇಡಿ. ಮತ್ತು ಹಾಲ್ಮಾರ್ಕ್ ಚಾರ್ಜ್ ಅಂತ ಬೇರೆ ಹಾಕ್ತಾರೆ, ಅದಕ್ಕೂ ಹೋಗಬೇಡಿ. ನೆಕ್ಸ್ಟು GST ಓಕೆ, ಅದು ಕಟ್ಟಲೇಬೇಕು, ನಾವು ಟ್ಯಾಕ್ಸ್ ಕಟ್ಬಿಟ್ಟೆ ತೊಗೋಬೇಕು ಗೌರ್ಮೆಂಟ್ಗೆ. ಸೊ ಯಾವ ಅಂಗಡಿಗೆ ಹೋಗಬೇಕು ಅಂತಂದರೆ ಮೇಯ್ನಾಗಿ ನಿಮಗೆ ಮೇಕಿಂಗ್ ಚಾರ್ಜ್ ಓಕೆ, ಇಲ್ಲ ಅಂದರೆ ವೇಸ್ಟೇಜ್ ಓಕೆ. ಮೇಕಿಂಗ್ ಚಾರ್ಜು ದೊಡ್ಡ ಅಂಗಡಿಗಳಲ್ಲಿ ಹಾಕೋದೇ ಇಲ್ಲ. ಸೇಟು ಅಂಗಡಿಗಳಲ್ಲಿ ನಾವು ತೊಗೊಳಕ್ಕೆ ಹೋದಾಗ ವೇಸ್ಟೇಜ್ ಅಂತಲೂ ಹಾಕ್ತಾರೆ, ಮೇಕಿಂಗ್ ಚಾರ್ಜ್ ಅಂತಲೂ ಕೆಲವು ಅಂಗಡಿಗಳಲ್ಲಿ ಹಾಕ್ಬಿಡ್ತಾರೆ. ಸೊ ಆ ಥರ ಟೋಪಿ ಹಾಕಿಸ್ಕೋಬೇಡಿ. ಜಸ್ಟ್ ವೇಸ್ಟೇಜ್ ಹಾಕ್ತೀವಿ, ಇಲ್ಲ ಜಸ್ಟ್ ಮೇಕಿಂಗ್ ಚಾರ್ಜ್ ಹಾಕ್ತೀವಿ. ಪರ್ಸೆಂಟೇಜ್ ಎಷ್ಟು ಒಳಗಡೆ ಇದ್ದರೆ ನಮಗೆ ತುಂಬಾ ಒಳ್ಳೆಯದು. ಅಂದರೆ ಕಾಯಿನ್ಸ್ ತೊಗೊತೀವಲ್ಲ ನಾವು, ನಾರ್ಮಲ್ ಆಗಿ ಒಡವೆಗಿಂತ ಕಾಯಿನ್ಸ್ ಮಾತ್ರ ಜಸ್ಟ್ ಚೆನ್ನಾಗಿ ನಾವು ತೊಗೋತೀವಿ ಅಂತಂದರೆ ವೇಸ್ಟೇಜೇ ಇರಲ್ಲ. ಕೆಲವು ಅಂಗಡಿಗಳಲ್ಲಿ 0.99 ಇರುತ್ತೆ. 0.99 ಅಂತ ಹೇಳಿದ್ರೆ ನಮಗೆ ಒಂದು ರೂಪಾಯಿ ಅಂದರೆ 99 ಪೈಸೆ ಬಂದು ನಮಗೆ ಕಾಯಿನಲ್ಲಿ ಬೀಳುತ್ತೆ. ಸೊ ಕಾಯಿನಲ್ಲಿ ಬೀಳೋವಾಗ ನಮ್ಗೆ ಏನಾಗುತ್ತೆ ಅಂತಂದರೆ ಅದು ನಮಗೆ ಒಂದು ಇನ್ವೆಸ್ಟ್ಮೆಂಟು. 3% GST ಅದು ಕಂಪಲ್ಸರಿ ಕಟ್ಟಲೇಬೇಕಾಗುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. ಇಲ್ಲ ನಾನು ಒಡವೆ ತೊಗೋತೀನಿ, 3% ಸ್ಟಾರ್ಟ್ ಆಗುತ್ತೆ. ಬ್ಯಾಂಗಲ್ ಡಿಸೈನ್ಸು ಮತ್ತು ಚೈನ್ ಡಿಸೈನ್ಸು 3% ಸ್ಟಾರ್ಟ್ ಆಗುತ್ತೆ. 3 ರೂಪಾಯಿಂದ ಹಿಡಿದು ನಿಮಗೆ 22 ರೂಪಾಯಿವರೆಗೂ ವೇಸ್ಟೇಜ್ ನಾವು ಪೇ ಮಾಡ್ತೀವಿ. ಹಂಗಂದರೆ ಅರ್ಥ ಏನು? 100 ರೂಪಾಯಿಗೆ 3 ರೂಪಾಯಿ ಅಂದರೆ 1,00,000 ರೂಪಾಯಿಗೆ 3,000 ರೂಪಾಯಿ. ನಾವೀಗ ಬಂದು ಒಂದು ಚೈನ್ ತೊಗೋತಿದ್ದೀವಿ 1,00,000ಕ್ಕೆ ಅಂದರೆ 3% ಇರುವಂತಹ ವೇಸ್ಟೇಜ್ನ ಒಡವೆಗೆ 3,000 ರೂಪಾಯಿ ನೀವು ಎಕ್ಸ್ಟ್ರಾ ಪೇ ಮಾಡ್ತೀರಾ. ನೆಕ್ಸ್ಟ್ ಡೇ ನೀವು ಅದೇ ಒಡವೆನ ಮಾರಿದ್ರೆ ಆ 3,000 ನಿಮಗೆ ಸಿಗಲ್ಲ, ಕಟ್ಟಿರೋ GSTನೂ ಸಿಗಲ್ಲ. ಜಸ್ಟ್ ಗೋಲ್ಡ್ ರೇಟ್ ಮಾತ್ರ 1% 2% ಅದನ್ನು ಇಟ್ಕೊಂಡೆ ನಿಮಗೆ ದುಡ್ಡನ್ನು ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಕೆಲವು ಅಂಗಡಿಗಳಲ್ಲಿ ದುಡ್ಡು ಕೊಡ್ತಾರೆ, ಕೆಲವು ಅಂಗಡಿಗಳಲ್ಲಿ ಬಂದು ನಿಮಗೆ ಅಕೌಂಟ್ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ, ಇಲ್ಲ ಚೆಕ್ಕನ್ನು ಪ್ರೊವೈಡ್ ಮಾಡ್ತಾರೆ ನಿಮಗೆ. ಸೊ ಇದು ಬಂದು ಈ ಥರ ನಡೆಯೋದು. 22%ವರೆಗೂ ವೇಸ್ಟೇಜ್ ಯಾವ ಒಡವೆಗೆ ಅಂದರೆ ಟೆಂಪಲ್ ಜ್ಯುವೆಲರಿಗೆ, ಈ ದೇವ್ರು ಕೂತಿರೋ ಥರ, ಉಯ್ಯಾಲೆ ಥರ, ನೆಕ್ಸ್ಟ್ ಬಂದು ತುಂಬಾ ಡಿಸೈನ್ ಇರುವಂತಹ ಟೆಂಪಲ್ ಜ್ಯುವೆಲರೀಸಿಗೆ ಬಂದು 22%ವರೆಗೂ ಕೊಡ್ತಾರೆ. ಬಟ್ 22% ಕೊಡಬೇಡಿ, ಆ ಥರ ಇರೋ ಅಂಗಡಿಗೆ ಹೋಗಬೇಡಿ. ಮತ್ತು ಇನ್ನೆಷ್ಟು % ಕೊಡ್ಬೋದು ಅಂತಂದರೆ ಈ 18% ಒಳಗಡೆ ಹಾಕುವಂತಹ ಅಂಗಡಿಗಳು. ನೀವೀಗ ಟೆಂಪಲ್ ಜ್ಯುವೆಲರಿ ಸೂಪರಾಗಿದೆ, ಡಿಸೈನ್ ಅಂತೂ ಅಲ್ಟಿಮೇಟ್ ಆಗಿದೆ. ಇನ್ನು ಈ ಥರ ಡಿಸೈನ್ಸ್ ನಾವು ತೊಗೊಳಕ್ಕೆ ಆಗಲ್ಲ, ಯಾಕಂದರೆ ಇವಾಗಿರೋ ದುಡ್ಡಿಗೆ ಇದನ್ನು ತೊಗೊಂಬಿಡೋಣ, ನೆಕ್ಸ್ಟ್ ತೊಗೊಳಕ್ಕೆ ರೇಟ್ ಆಗಿಬಿಡುತ್ತೆ ಅಂತ ಅಂದ್ಕೊಳ್ಳೋರು 18 ರೂಪಾಯಿ ವೇಸ್ಟೇಜ್ ಹಾಕ್ತಾರೆ ಅಂತಂದರೆ ನೀವೊಂದು 16-15 ರೂಪಾಯಿ ಮಾತಾಡಬೇಕಾಗುತ್ತೆ. 18 ರೂಪಾಯಿ ಅಂದರೆ ಅದ್ರ ಒಳಗಡೆ ಮಾತಾಡಿ ಆದಷ್ಟು 16 ರೂಪಾಯಿ ಇಲ್ಲ 15 ರೂಪಾಯಿ 14 ರೂಪಾಯಿ ಮಾತಾಡಿ ನೀವು ವೇಸ್ಟೇಜನ್ನು ಕೊಡಿ. ಹಾಗಾದರೆ 1,00,000 ರೂಪಾಯಿಗೆ ನೀವು ಕೊಡುವಂಥ ವೇಸ್ಟೇಜ್ ಎಷ್ಟು ಗೊತ್ತಾ? 18,000. 18 ರೂಪಾಯಿ ಕೊಟ್ಟರೆ 18,000 ನೀವು ಕೊಡ್ತೀರಾ. ನೆಕ್ಸ್ಟ್ ಡೇ ಆ 18,000 ನಿಮ್ಗೆ ರಿಟರ್ನ್ ಆಗಲ್ಲ. ನೀವು ಮಾರಕ್ಕೆ ಹೋದರೆ ನಿಮ್ಗೆ ರಿಟರ್ನ್ ಆಗೋದು ಯಾವಾಗ ಅಂತಂದರೆ ಗೋಲ್ಡ್ ರೇಟ್ ಜಾಸ್ತಿ ಆದಾಗ ನಿಮ್ಗೆ ಅದು ದುಡ್ಡು ಬೆಳೀತಾ ಹೋಗುತ್ತೆ ವಿನಃ ಈ ಕೊಟ್ಟಿರುವಂತಹ ವೇಸ್ಟೇಜ್ ನಮ್ಗೆ ಯಾವತ್ತಿದ್ರೂ ಅವ್ರಿಗೆ ಅದು ಲಾಭ, ಅದು ಅಂಗಡಿಯವ್ರಿಗೆ ಹೋಗುತ್ತೆ. ಬಟ್ ಅಂಗಡಿ ದೊಡ್ಡ ಅಂಗಡಿಯಲ್ಲಿರೋರಿಗೆ ವೇಸ್ಟ್ ಅಂತ ಏನೂ ಆಗಲ್ಲ. ಯಾಕಂದರೆ ಆಚಾರಿಗಳು ಒಡವೆ ಮಾಡೋವಾಗ ಆ ವೇಸ್ಟೇಜ್ ಅಲ್ಲೇ ಬಿದ್ದಿರುತ್ತೆ, ಅವ್ರ ಅಂಗಡಿಯಲ್ಲೇ ಇರುತ್ತೆ, ಅದನ್ನು ಅವ್ರು ಕಲೆಕ್ಟ್ ಮಾಡ್ಕೊಳ್ತಾರೆ. ಈಗೆಲ್ಲ ಸಿಕ್ಕಾಪಟ್ಟೆ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ನೀವು ನೋಡ್ಬೋದು ಸೋಲ್ಡ್ರಿಂಗ್ ಮಾಡೋವಾಗೆಲ್ಲನೂ ಚದ್ರಿ ಹೋಗ್ದಿರೋ ಹಾಗೆ ಒಂದು ಕನ್ನಡಿ ಬಾಕ್ಸಲ್ಲಿ ಕೈ ಇಟ್ಟು ನೀಟಾಗಿ ಅದನ್ನು ಸೋಲ್ಡ್ರ್ ಮಾಡ್ತಾರೆ. ಅದು ಆ ಬಾಕ್ಸ್ ಒಳಗಡೆನೇ ಬಿದ್ದಿರುತ್ತೆ ವೇಸ್ಟ್ ಎಲ್ಲನೂ. ಸೊ ಆ ಚಿನ್ನನ ಮತ್ತೆ ಕರಗಿಸ್ತಾರೆ. ಯಾವುದೇ ಕಾರಣಕ್ಕೂ ಅಂಗಡಿಗಳವ್ರಿಗೆ ವೇಸ್ಟೇಜ್ ಅಂತ ಆಗದ್ದೇ ಇಲ್ಲ. ಆ ಚಿನ್ನ ಅಲ್ಲೇ ಇರುತ್ತೆ, ಮತ್ತು ಅದನ್ನು ಅವರು ರೀಯೂಸ್ ಮಾಡ್ತಾ ಇರ್ತಾರೆ. ಪುಡಿ
ಆಗಿರೋದು ಕೂಡ ಅವ್ರು ಬಿಡಲ್ಲ, 1 ಮಿಲಿ ಕೂಡ ಅವ್ರು ಬಿಡಲ್ಲ. ಎಲ್ಲನೂ ಅವ್ರು ಬಂದು ಅದನ್ನು ಸ್ಟೋರ್ ಮಾಡಿಟ್ಟು ಅದನ್ನು ಮತ್ತೆ ಒಡವೆ ಮಾಡ್ತಾರೆ. ಮೇಕಿಂಗ್ ಚಾರ್ಜ್ ಅಂತ ಬೇಕಾದರೆ ಹೇಳ್ಕೊಬೋದು, ಅವರು ವೇಸ್ಟೇಜ್ ಅಂತಲೇ ಹಾಕೋದು. ಓಕೆ, ಈಗ 18 ರೂಪಾಯಿ ಅಂತಂದರೆ ಆದಷ್ಟು ಬಾರ್ಗಿನ್ ಮಾಡಿ ಒಂದು 16 ರೂಪಾಯಿ 15 ರೂಪಾಯಿ ಅಂದಾಗ ನಿಮಗೊಂದು 2,000 3,000 ಲಕ್ಷಕ್ಕೆ ಉಳಿಯುತ್ತೆ. ಸೊ ಇದು ಓಕೆ, ಯಾಕಂದರೆ ಇವಾಗ ಎಲ್ಲ ಫಿಕ್ಸ್ಡಾಗಿ ನಾವು ನೋಡುವಾಗ ದೊಡ್ಡ ದೊಡ್ಡ ಅಂಗಡಿಗಳಿಗೆ ಹೋಗಿ, ಚಿಕ್ಕ ಅಂಗಡಿಗಳಿಗೆ ಹೋಗಿ ಟೆಂಪಲ್ ಜ್ಯುವೆಲರಿ ಮಾಡುವಾಗ ಮೇಕಿಂಗ್ ತುಂಬ ಕಷ್ಟ. ಅದು ಮೇಕ್ ಮಾಡೋದು, ಅದನ್ನು ಸರಿಯಾದಂತಹ ಒಂದು ಫೇಸ್, ಒಂದು ಲಕ್ಷ್ಮಿ ಫೇಸ್ ಬೇಕು ಅಂದರೆ ಅದನ್ನು ಕೂರಿಸುವಂಥದ್ದು, ಒಂದು ನವಿಲು, ಒಂದು ಆನೆ ಡಿಸೈನು, ಇಲ್ಲ ಅಂತಂದರೆ ಒಂದು ಗಿಳಿ ಡಿಸೈನು, ಇದು ಒಂದು ಬಾತ್ಕೋಳಿ ಡಿಸೈನು, ಆ ಥರ ಡಿಸೈನ್ ಎಲ್ಲ ಮಾಡೋದಕ್ಕೆ ತುಂಬ ಮೋಲ್ಡ್ಗೆ ಅವ್ರು ಬಂದು ತುಂಬ ಚಿನ್ನವನ್ನು ಹಾಕಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅವ್ರು ಇನ್ವೆಸ್ಟ್ ಮಾಡ್ತಾರೆ. ಈಗ ನಾವೊಂದು 100 ಗ್ರಾಮ್ಗೆ ಆರ್ಡ್ರ್ ಕೊಡ್ತೀವಿ ಅಂದರೆ ಹತ್ತತ್ರ ಅವರೊಂದು ನನ್ನ ಪ್ರಕಾರ ಒಂದು 260 ಗ್ರಾಮ್, 280 ಗ್ರಾಮ್ ಈ ರೀತಿ ಬಂದು ಮೋಲ್ಡ್ಗೆ ಅವರು ಗೋಲ್ಡನ್ನು ಹಾಕಬೇಕಾಗುತ್ತೆ. ಸೊ ಇನ್ನು ಎಕ್ಸ್ಟ್ರಾ ಅವರು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರನೇ ನಮ್ಮ ಹತ್ರ ಅವ್ರು ದುಡ್ಡು ತಗೊಳ್ಳೋದು. ಸೊ 18% ಒಳಗಡೆ ವೇಸ್ಟೇಜ್ ಇತ್ತು. ಅದು ಹೆವಿ ಡಿಸೈನ್ಗೆ, ಟೆಂಪಲ್ ಜ್ಯುವೆಲರಿಗೆ ಆಗಿದ್ದರೆ ಮಾತ್ರ ನೀವು ಕೊಡಿ. ಸಿಂಪಲ್ ಡಿಸೈನ್ಸು, ಸಿಂಪಲ್ ಚೈನ್ ಡಿಸೈನು, ತುಂಬ ಸಿಂಪಲ್ ಆಗಿದೆ ಡಿಸೈನು ಅಂದರೆ ಅಷ್ಟು 18% ಎಲ್ಲ ಕೊಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಚೈನ್ ಎಲ್ಲನೂ ಸ್ಟಾರ್ಟ್ಸ್ ಬಂದು ನಿಮಗೆ 7%ಇಂದ 12 ಇಲ್ಲ 15 ಒಳಗಡೆ ಬರುತ್ತೆ. ಟೆಂಪಲ್ ಜ್ಯುವೆಲರೀಸ್ ಎಲ್ಲನೂ ನಿಮ್ಗೆ 18% ಒಳಗಡೆ ಬರುತ್ತೆ. ಸಿಂಪಲ್ ಚಿಕ್ಕ ಇದಕ್ಕೂ ಕೂಡ ಜಾಸ್ತಿ ಆಗ್ತಾರೆ. ನನಗೆ ಒಂದು ಯಲಹಂಕದಲ್ಲಿ ಒಂದು ಒಳ್ಳೆ ಅಂಗಡಿ, ಅದು ಸುಮ್ಮನೆ ಹೆಸರು ಹೇಳೋದು ಬೇಡ. ಸೊ ಆ ಅಂಗಡಿಯಲ್ಲಿ ಏನು ಮಾಡಿಬಿಟ್ರು ಅಂದರೆ, ನಾನು ನೆಕ್ಲೆಸ್ಗೆ ಏನು ಮಾಡಿದೆ ಅಂದರೆ ರಿಂಗ್ಸ್, ಚೈನ್ ತೊಗೊಂಡೆ, ಎಕ್ಸ್ಟ್ರಾ ಚೈನ್ ಬೇಕಾಗಿತ್ತು, ಚೈನ್ ತೊಗೊಂಡೆ. ಜಸ್ಟ್ 3.5 ಗ್ರಾಮ್ಗೆ 14% ವೇಸ್ಟೇಜ್ ಹಾಕಿದ್ರು. ಅದರಲ್ಲಿ 14% ವೇಸ್ಟೇಜ್ ಆಗೋಂಥ ಕೆಲಸ ಏನಿದೆ, ಜಸ್ಟ್ ರಿಂಗ್ಸು ಅದನ್ನು ಬಂದು ಕನೆಕ್ಟ್ ಮಾಡಿದ್ದಾರೆ. ಸೊ ನಮಗೆ ಈ ರೀತಿ ಮೋಸ ಮಾಡಿದ್ರು, ಅದಕ್ಕೆ ನಾನಲ್ಲ ಹೋಗೋದೇ ಇಲ್ಲ ನಾನು. ಸೊ ಸಿಂಪಲ್ ಚೈನ್ಗೆ, ಚಿಕ್ಕ ಮೂಗ್ಬೊಟ್ಟಿಗೆ, ಇಂಥವಕ್ಕೆಲ್ಲನೂ ಅವ್ರು ಬಂದು ನಿಮಗೆ 15% 14% ಹಾಕಿದ್ರೆ ತೊಗೋಬೇಡಿ. ಒಡವೆ ತೊಗೋಬೇಕಾ, ಒಂದು ದಿವಸ ಮುಂಚೆನೆ ಯಾವ್ಯಾವ ಅಂಗಡಿಯಲ್ಲಿ ಏನೇನು ರೇಟ್ ಇದೆ, ಯಾವ್ಯಾವ ಅಂಗಡಿಯಲ್ಲಿ ಏನೇನನ್ನು ಹಾಕ್ತಿದ್ದಾರೆ, ನಮಗೆ ನಮ್ಮ ತಲೆ ಮೇಲೆ ಟೋಪಿ ಹಾಕ್ತಿದ್ದಾರೆ, ಸ್ಟೋನ್ ಚಾರ್ಜ್ ಇನ್ಕ್ಲೂಡ್ ಮಾಡ್ತಿದ್ದಾರೆ, ಇಲ್ಲ ಸ್ಟೋನ್ ಚಾರ್ಜ್ ಸಪ್ರೇಟ್ ಮಾಡ್ತಿದ್ದಾರೆ, ಅದು ನೋಡ್ಕೊಳ್ಳಿ. ಅದು ನೋಡಿಕೊಂಡು ಆಮೇಲೆ ಒಡವೆ ತೊಗೊಳ್ಳಿ. ಇಲ್ಲ ಅಕ್ಕಪಕ್ಕ ವಿಚಾರಿಸಿ ತೊಗೊಳ್ಳಿ, ಯಾರಾದರೂ ತೊಗೊಂಡಿರ್ತಾರಲ್ಲ ನಿಮ್ಮ ಕಡೆ, ಅವ್ರನ್ನ ಕೇಳಿ ತೊಗೊಳ್ಳಿ. ಮತ್ತು ಸ್ಟೋನ್ ವಿಷಯಕ್ಕೆ ಬಂದಾಗ, ನಿಮಗೆ ಸ್ಟೋನ್ ಒಡವೆಗಳು ಇಷ್ಟ ಅಂತಂದರೆ ನನಗೆ ಗೊತ್ತಿರೋ ಪ್ರಕಾರ ಚಿನ್ನದ ರೇಟ್ ಸಪ್ರೇಟು, ಮತ್ತು ವೆಯ್ಟ್ ಸಪ್ರೇಟು, ಗೋಲ್ಡ್ಗೆ ಸಪ್ರೇಟ್ ರೇಟ್ ಹಾಕಿದ್ಮೇಲೆ ಈ ಸ್ಟೋನ್ಗೆ ಸಪ್ರೇಟ್ ವೆಯ್ಟು, ಸಪ್ರೇಟ್ ಚಾರ್ಜ್ ಮಾಡುವಂಥ ಅಂಗಡಿಗಳಲ್ಲಿ ನೀವು ಧಾರಾಳವಾಗಿ ಒಡವೆ ತಗೊಳ್ಳಿ. ಈಗ ತುಂಬ ನಾನು ಸ್ಟೋನ್ದೇ ತಗೋತೀನಿ, ನೆಕ್ಲೆಸ್ ಪೂರ್ತಿ ಸ್ಟೋನ್, ವೈಟ್ ಸ್ಟೋನ್ ಅಂದರೆ ನನಗಿಷ್ಟ, ನಾನು ತಗೋತೀನಿ ಅಂತ ನೀವು ಓದ್ತೀರಾ ಅಂತಂದರೆ ಆ ಅಂಗಡಿಯಲ್ಲಿ ನಿಮಗೆ ಆ ಸ್ಟೋನ್ದು ಏನೊಂದು 3-4 ಗ್ರಾಮ್ ಸ್ಟೋನ್ ಇರುತ್ತಾ ಅದನ್ನು ಸಪ್ರೇಟಾಗಿ ಬರೀಬೇಕು. ಅದಕ್ಕೊಂದು 1,000 ರೂಪಾಯಿನೋ 800 ರೂಪಾಯಿನೋ 900 ರೂಪಾಯಿನೋ ಚಾರ್ಜ್ ಮಾಡ್ತಾರೆ. ಗೋಲ್ಡ್ಗೆ ಸಪ್ರೇಟಾಗಿ ಚಾರ್ಜ್ ಮಾಡ್ತಾರೆ. ಆ ಥರ ಇದ್ರೆ ತೊಗೊಳ್ಳಿ. ಯಾಕಂದರೆ ನಾಳೆ ದಿವಸ ಅದನ್ನು ನೀವು ಮಾರ್ತೀರಾ ಅಂದ್ರೂ ಸ್ಟೋನ್ ಎಲ್ಲ ತೆಗೆದುಬಿಟ್ಟೇ ನಿಮಗೆ ಚಾರ್ಜ್ ಮಾಡೋದು, ಅಂದರೆ ಸ್ಟೋನ್ ಎಲ್ಲ ರಿಮೂವ್ ಮಾಡಿನೇ ಗೋಲ್ಡ್ಗೆ ನಿಮಗೆ ವೆಯ್ಟ್ಗೆ ದುಡ್ಡು ಕೊಡೋದು. ಸೊ ಹಾಗಿರಬೇಕಾದ್ರೆ ಸ್ಟೋನ್ ತೊಗೊಂಡ್ರು ನಮಗೆ ಅದು ವೇಸ್ಟ್ ಆಗಬಾರ್ದು ಫ್ಯೂಚರಲ್ಲಿ. ಆ ರೀತಿ ಇದ್ದರೆ ಮಾತ್ರ ತೊಗೊಳ್ಳಿ. ಇಲ್ಲ ನಮ್ಮ ಕಡೆ ಎಲ್ಲ ಹಂಗೇನೆ ಸ್ಟೋನ್ಗೂ ಹಾಕ್ತಾರೆ ಅಂದರೆ ತೊಗೋಬೇಡಿ. ಸ್ವಲ್ಪ ದೂರ ಆದರೂ ಪರವಾಗಿಲ್ಲ, ಟ್ರಾವೆಲ್ ಮಾಡಿ ನೀವು ಬಂದು ಸ್ಟೋನ್ ವಿತೌಟ್ ಸ್ಟೋನ್ ಪ್ರೈಸ್ ಎಲ್ಲಿ ಹಾಕ್ತಾರೋ ಅಲ್ಲಿ ಬಂದು ನೀವು ಬೈ ಮಾಡ್ಕೊಳ್ಳಿ. ಸೊ ಇದು ನನಗೆ ಗೊತ್ತಿರುವಂಥ ವಿಚಾರ. ಯಾಕಂದರೆ ಕೆಲವು ಕಡೆ ಎಲ್ಲನೂ ನಾನು ಉಂಗುರ ತೊಗೊಂಡಿದ್ದೀನಿ, ಮನೆಯವ್ರಿಗೆ ತೊಗೊಂಡಿದ್ದೀನಿ. ಸೊ ಆ ಟೈಮಲ್ಲಿ ಏನು ಮಾಡಿಬಿಟ್ರು ಅಂದರೆ ದಪ್ಪ ಹರಳನ್ನೆಲ್ಲ ಹಾಕಿ ರೇಟ್ ಜಾಸ್ತಿನೇ ನಾವು ಅವಾಗ ಗೊತ್ತಾಗ್ತಿರ್ಲಿಲ್ಲ, ತೊಗೊಂಡ್ಬಿಡ್ತಾ ಇದ್ವಿ. ಸೊ ಈಗ ಹಾಕಕ್ಕೆ ಹೋದರೆ ಆ ಸ್ಟೋನ್ನೆಲ್ಲ ಈ ರೀತಿ ಕಿತ್ಬಿಟ್ಟು ಚಿನ್ನ ಮಾತ್ರ ರೇಟ್ ಹಾಕ್ತಾರೆ. ತುಂಬ ಬೇಜಾರಾಯಿತು. ಸೊ ಹಾಗೆ ನಾನೇನು ಮಾಡಿದೆ ಅಂದರೆ ಆ ಥರ ಮಾಡೋದು ಬೇಡ ಅಂತೇಳಿ ನಮ್ಮ ರಿಲೇಟಿವ್ಸ್ ಅವ್ರ ಹತ್ರ ಮಾತಾಡಿದಾಗ ಅವ್ರು ಏನು ಹೇಳಿದ್ರು ಅಂತಂದರೆ, ನಾವು ಸ್ಟೋನ್ ನಿಮ್ಮ ಮುಂದೆನೇ ಕೂರಿಸ್ತೀವಿ, ಗೋಲ್ಡನ್ನು ಸಪ್ರೇಟ್ ವೆಯ್ಟ್ ಮಾಡಿ ನಿಮಗೆ ಪ್ರೈಸ್ ಗೋಲ್ಡ್ ರೇಟ್ ಹಾಕ್ಕೊಟ್ಬಿಡ್ತೀವಿ. ಸ್ಟೋನ್ ಏನು ರೇಟ್ ಇದೆಯೋ 500 ರೂಪಾಯಿನೋ 300 ರೂಪಾಯಿನೋ ಕೊಡಿ ಸಾಕು, ನಾವು ಅದನ್ನು ಅದರೊಳಗಡೆ ಕೂರಿಸಿ ನಿಮ್ಮ ಮುಂದೆನೇ ಗಮ್ ಹಾಕಿ ನೀಟಾಗಿ ಫಿಕ್ಸ್ ಮಾಡಿ ಕೊಡ್ತೀವಿ ಅನ್ನೋ ಥರ ನಮ್ಮ ಹತ್ರ ಹೇಳಿದ್ರು. ಸೊ ಅವಾಗ ಖುಷಿ ಆಯಿತು. ಅವಾಗೆಲ್ಲ ಒಂದು ಸ್ವಲ್ಪ ಸ್ಟೋನ್ಸ್ದೆಲ್ಲ ಮಾಡಿಸ್ಕೊಂಡೆ ನಮ್ಮ ಮನೆಯವ್ರಿಗೆ. ನಾನು ಸಿಂಪಲ್ ಮೋಪನ್ನು ಬಂದು ಅದೇ ಥರನೇ ಮಾಡಿಸಿದ್ವಿ. ಇದರಲ್ಲಿ ಹತ್ತತ್ರ 103 ಕಲ್ಲುಗಳಿದ್ದಾವೆ. ಇದಕ್ಕೆ ನಾನು ಬಂದು 1000 ರೂಪಾಯಿ ಕೊಟ್ಟೆ ಕಲ್ಲಿಗೆ. ಬಟ್ ಇದು 1 ಗ್ರಾಮ್ ಕಲ್ಲಾಗುತ್ತೆ. ಈ ಕಲ್ಲಿಗೆ ನನಗೆ ಬಂದು ವೆಯ್ಟ್ ಬೀಳಲಿಲ್ಲ.
ಇದಕ್ಕೆ ವೆಯ್ಟ್ ಅವರು ಬಂದು ಏನು ಮಾಡಿದ್ರು ಅಂತಂದರೆ ಈ ವೆಯ್ಟನ್ನು ಮೈನಸ್ ಮಾಡಿಬಿಟ್ಟು ಗೋಲ್ಡ್ ಏನಿದೆ ಈ ಹಿಂದಿನ ಭಾಗ ಗೋಲ್ಡ್ ಇರುತ್ತಲ್ಲ ಇದು ಮತ್ತು ಈ ಮೋಲ್ಡ್ ಇದೆ ಅಲ್ಲ ದಪ್ಪಗೆ, ಈ ಮೋಲ್ಡ್ಗೆ ಏನು ರೇಟ್ ಬಿತ್ತು ಅದನ್ನು ಮಾತ್ರನೇ ಹಾಕಿದ್ರೆ ವಿನಃ ನನಗೆ ಬಂದು ಕಲ್ಲಿಗೆ ಹಾಕಲಿಲ್ಲ. ಅದೇ ನಾನು ಅಂಗಡಿಯಲ್ಲಿ ತೊಗೊಂಡಿದ್ರೆ ಅದೊಂದು 2 ಗ್ರಾಮ್ ಅಂತ ಎಕ್ಸ್ಟ್ರಾನೇ ಬೇಕಾದರೆ ಹಾಕ್ತಾಯಿದ್ರು. ಸೊ ಅದಕ್ಕೆ ಹೇಳೋದು ಜಾಸ್ತಿ ಮೋಸ ಮಾಡ್ತಾರೆ ಹೊರಗಡೆ, ಅದನ್ನು ನೋಡ್ಕೊಳ್ಳಿ. ಮತ್ತು ಒರಿಜಿನಲ್ ಮುತ್ತು ಅಂತ ಹೇಳ್ತಾರೆ, ಅದಕ್ಕೆ ಸರ್ಟಿಫಿಕೇಟ್ ತಗೊಳ್ಳಿ. ಮತ್ತು ಡೈಮಂಡ್ ಬೈ ಮಾಡಿದಾಗ ಏನಾಗುತ್ತೆ ಅಂತಂದರೆ ಒರಿಜಿನಲ್ ಆಗಿ ಸರ್ಟಿಫಿಕೇಟ್ ಕೊಡ್ತಾರೆ. ನಾನು ಬಂದು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸಲ್ಲಿ ಈ ಒಂದು ಮೂಗ್ಬೊಟ್ಟು ತಗೊಂಡಿದ್ದು. ಇದರಲ್ಲಿ ಬಂದು ನನಗೆ ಅದೇನಾಯಿತು ಅಂತಂದರೆ ಏನು ಮಾಡಿಬಿಟ್ರು ಅಂದರೆ ಸೆಂಟ್ ಅಂತ ಹೇಳ್ತಾರೆ, 100 ಸೆಂಟ್ಗೆ 1 ಕ್ಯಾರೆಟ್. ಸೊ ನಂದು ಇದು ಬಂದು ಹತ್ತತ್ರ 1 ಸೆಂಟ್ ಇದೆ, 900 ಅಂತ ಬರೆದಿರ್ತಾರೆ, 0.9 ಅಂತ ಬರೆದಿರ್ತಾರೆ. ಸೊ ಅಷ್ಟಿದೆ ಇದು. ಅಂದರೆ 1 ಸೆಂಟಲ್ಲಿ 1 ಪಾಯಿಂಟ್ ಕಮ್ಮಿ ಇದೆ ಇದು. 100 ಸೆಂಟ್ 1 ಕ್ಯಾರೆಟಲ್ಲಿ 100ರಲ್ಲಿ 1 ಕಲ್ಲು ಅಂದ್ಕೊಳ್ಳಿ. ಈಗ 100 ಕಲ್ಲು ಅಂದರೆ 1 ಕ್ಯಾರೆಟ್ ಅಂದರೆ ಅದರಲ್ಲಿ 1 ಕಲ್ಲು ಇರುವಂಥದ್ದು ಈ ಮೂಗ್ಬಿಟ್ಟು. 1/2 ಗ್ರಾಮ್ ಇದೆ ಈ ಮೂಗ್ಬಿಟ್ಟು. ನನಗೆ ಬಂದು ಇದಕ್ಕೆ ಹತ್ತತ್ರ ನಾನು ಪೇ ಮಾಡಿದ್ದು ಬಂದು 12,200 ರೂಪಾಯಿ. 1 ರೂಪಾಯಿ ಕೂಡ ಕಡಿಮೆ ಮಾಡಿಲ್ಲ ಅವರು. 12,200 ರೂಪಾಯಿ ಪೇ ಮಾಡಿದೆ, ಕೊಟ್ಬಿಟ್ಟು ನಾನು ತೊಗೊಂಡಿದ್ದು. ಆಗ ಕ್ಯಾರೆಟ್ ಬಂದು 53,000ನೋ 4,000ನೋ ಏನೋ ಇತ್ತು, ನೆನಪಿಲ್ಲ ನನಗೆ. 2020ಯಲ್ಲಿ ತೊಗೊಂಡಿದ್ದು ನಾನು, ಯೂಟ್ಯೂಬ್ಸ್ ಸ್ಯಾಲ್ರಿಯಲ್ಲಿ ತೊಗೊಂಡಂತಹ ಮೂಗ್ಬೊಟ್ಟಿದ್ದು. ಸೊ ವಜ್ರದ್ದು. ಸೊ ಅದಕ್ಕೆ ಏನು ಮಾಡಿದ್ರು ಅಂದರೆ ಒಂದು ಸರ್ಟಿಫಿಕೇಟ್ ಕೊಟ್ಟರು. ಮತ್ತು ಅದು ಯಾವ ಥರ ನಮಗೆ ಅದು ಕಾಣಿಸ್ತಾ ಇದೆ, ಏನು ಎಷ್ಟು ಕ್ಯಾರೆಟ್ ಇದೆ. ಸೊ ಮುಂದೆ ನಾವು ಹಾಕ್ಬಿಟ್ಟು ಬೇರೆ ತೊಗೋತೀವಿ ಅಂದರೆ ನಾವು ಅದನ್ನು ತೋರಿಸ್ಬೇಕಾಗತ್ತೆ. ಸೊ ಬಟ್ ಇದರಲ್ಲೂ ಅದು ಅಂಗಡಿದೆಲ್ಲ ಸೀಲ್ HUID ಎಲ್ಲ ಇರುತ್ತೆ, ಹಾಲ್ಮಾರ್ಕ್ ಎಲ್ಲ ಇರುತ್ತೆ. ಬಟ್ ಆದರೂ ನಮ್ಮ ಹತ್ರ ಸರ್ಟಿಫಿಕೇಟನ್ನು ಕೊಡ್ತಾರೆ. ಸೊ ಅದು ಬಂದು ವಜ್ರಕ್ಕೆ ಮಾತ್ರ ಕೊಡ್ತಾರೆ. ಮತ್ತು ನೀವೇನಾದರೂ ಒಂದು ವೇಳೆ ಉಂಗುರಕ್ಕೆ ನೀವು ರಾಶಿ ಹರಳು ಹಾಕ್ಸ್ಕೊತೀರಾ ಅಂದರೆ ಯೆಲ್ಲೋ ಸಫಾರು ಮತ್ತು ನಿಮಗೆ ವೈಡೂರ್ಯಗಳು, ಮಾಣಿಕ್ಯಗಳು ಕೆಲವೊಂದೆಲ್ಲ ಬರುತ್ತಲ್ವ. ಮತ್ತು ನೀಲಿ ಕಲ್ಲು ಅಂತ ಹೇಳ್ತಾರೆ, ನೀಲ ಬಣ್ಣದ ಕಲ್ಲು ಅಂತಾರೆ, ಪಚ್ಚೆ ಅಂತ ಹೇಳ್ತಾರೆ, ನವರತ್ನಗಳು ಅಂತ ಹೇಳ್ತಾರೆ. ಸೊ ಇದಕ್ಕೆಲ್ಲನೂ ಸರ್ಟಿಫೈಡ್ ಆಗಿ ನಿಮಗೆ ಒಂದು ಕಾರ್ಡ್ ಕೊಡ್ತಾರೆ. ಸೊ ಅದನ್ನು ತೆಗೆದಿಟ್ಕೊಳ್ಳಿ. ಆ ಥರ ರಾಶಿ ಕಲ್ಲು ಮಾಡಿಸೋವಾಗ ಸಪ್ರೇಟಾಗಿ ಬಿಲ್ ಕೊಡಬೇಕಾಗುತ್ತೆ, ನೀವು ಆರ್ಡ್ರ್ ಕೊಟ್ಟೆ ಮಾಡಿಸ್ಬೇಕಾಗುತ್ತೆ. ಅದೆಲ್ಲನೂ ಇರುತ್ತೆ ಅಂಗಡಿಗಳಲ್ಲಿ. ಸೊ ಅದನ್ನು ನೋಡಿ ಮಾಡಿಸ್ಕೊಳ್ಳಿ. ನೆಕ್ಸ್ಟು ಬೆಳ್ಳಿ ತೊಗೊಳ್ಳೋವಾಗ ಯಾವ ರೀತಿ ಮೋಸ ಆಗ್ತದೆ ಅಂತಂದರೆ, ಮೇಯ್ನಾಗಿ ಬೆಳ್ಳಿಯನ್ನು ಬಂದು ಆದಷ್ಟು ಒಂದು ಸ್ವಲ್ಪ ಚೆನ್ನಾಗಿರೋ ಅಂಗಡಿಯಲ್ಲೇ ತೊಗೊಂಬಿಡಿ. ನನಗೆ ಗೊತ್ತಿರುವಂಥ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ಬೇಗ ಕಪ್ಪಾಗುತ್ತೆ. ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ತೊಗೊಳ್ಳೋವಾಗ ಒಂದು ಲೆವೆಲ್ ಆಗಿರೋ ಅಂಗಡಿಯಲ್ಲೇ ತೊಗೊಳ್ಳಿ. ಅಲ್ಲಿ ಬಂದು ನಮಗೆ ಏನು ಹಾಕ್ತಾರೆ ಅಂದರೆ, ನನಗೆ ಗೊತ್ತಿರೋ ಪ್ರಕಾರ ಲಲಿತಾದಲ್ಲಿ ನನಗೆ ಬೆಳ್ಳಿ ಇಷ್ಟ ಆಯಿತು. ನನಗೆ ವೇಸ್ಟೇಜ್ ಹಾಕಲಿಲ್ಲ, ಕೂಲಿ ಹಾಕಲಿಲ್ಲ, ಜಸ್ಟ್ 3% GST, ಏನಾದರೂ ತೊಗೊಳ್ಳಿ ಅಂದ್ಬಿಟ್ರು. ತುಂಬ ಖುಷಿ ಆಯ್ತು ನನಗೆ. ನಾನು ದೇವ್ರದ್ದು ಲಕ್ಷ್ಮೀದು ಬಂದು ನಾನು ಮುಖವಾಡ ತೊಗೊಂಡೆ ವರಮಹಾಲಕ್ಷ್ಮಿಗೆ ಅಂತ. ಸೊ ತುಂಬ ಇಷ್ಟ ಆಯಿತು. ಹತ್ತತ್ರ ಒಂದು 1/4 kg ಮೇಲೆ ಇದೆ ಅದು. ಮುಖವಾಡ ಬಂದು 1/4 kg ಇದೆ. ಅದಕ್ಕೆ ನಾನು ಜಸ್ಟ್ 3% GST ಕಟ್ಬಿಟ್ಟು ತೊಗೊಂಬಂದಿದ್ದೆ. ಎಷ್ಟು ಖುಷಿ ಆಯಿತು ಗೊತ್ತಾ. ವೇಸ್ಟೇಜ್ ಕೊಟ್ಟಿಲ್ಲ, ನಾವು ಮೇಕಿಂಗ್ ಚಾರ್ಜ್ ಕೊಟ್ಟಿಲ್ಲ ಅಂತ. ಸೊ ಅದೇ ನಾವು ಸಣ್ಣ ಪುಟ್ಟ ಅಂಗಡಿಗಳಿಗೆ ಹೋದರೆ ವೇಸ್ಟೇಜು, ಕೂಲಿ, ಅದರಲ್ಲಿ ಇರುವಂಥ ಬೆಳ್ಳಿ ಬಂದು ನನ್ನ ಪ್ರಕಾರ ಒಂದು 70-60% ಬೆಳ್ಳಿ ಇರುತ್ತೆ. ಮಿಕ್ಕಿದ್ದೆಲ್ಲನೂ ಐರನ್ ಅದೆಲ್ಲನೂ ಮಿಕ್ಸ್ ಮಾಡಿರ್ತಾರೆ. ಸೊ ಆದಷ್ಟು ಒಂದು ಸ್ವಲ್ಪ ಚೆನ್ನಾಗಿರೋ ಅಂಗಡಿಯಲ್ಲಿ ಬೆಳ್ಳಿ ತೊಗೊಳ್ಳಿ. ಸೊ ಇದು ಬಂದು ನಾನು ಯಾವುದೂ ಬೇರೆ ಥರ ಹೇಳ್ತಿಲ್ಲ. ಪೂಜೆ ಸಾಮಾನುಗಳು, ದೇವ್ರ ಮುಖವಾಡ, ದೀಪ, ಕಾಲ್ ಚೈನು, ಏನೇ ಆಗಿರಲಿ ಒಂದು ಸ್ವಲ್ಪ ಚೆನ್ನಾಗಿರೋ ಅಂಗಡಿಗೆ ಹೋಗಿ ತೊಗೊಂಬಿಡಿ. ನನಗೆ ಗೊತ್ತಿರೋ ಪ್ರಕಾರ ಲಲಿತಾದಲ್ಲಿ ತೊಗೊಳ್ಳಿ. ನಾನು ಅಲ್ಲಿ ತೊಗೊಂಡಿರೋದ್ರಿಂದ ಹೇಳ್ತಿದ್ದೀನಿ ಅಷ್ಟೇ. ಸೊ 3% GST ಹಾಕ್ತಾರೆ ಅಷ್ಟೇ, ಇನ್ನೇನಿಲ್ಲ. ಪ್ಲ್ಯಾಟಿನಮ್ ಬಗ್ಗೆ ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಇದುವರೆಗೂ ಅದನ್ನು ತೊಗೊಂಡಿಲ್ಲ. ನನಗೆ ಗೊತ್ತಿರೋದು ಗೋಲ್ಡು ಮತ್ತು ಒಂದು ಸ್ವಲ್ಪ ಮಟ್ಟಿಗೆ ಡೈಮಂಡ್ ಬಗ್ಗೆ ಗೊತ್ತು, ನೆಕ್ಸ್ಟು ಸಿಲ್ವರ್ ಬಗ್ಗೆ ಗೊತ್ತು. ಸೊ ಅದ್ರ ಬಗ್ಗೆ ನಾನು ಇವಾಗ ನಿಮಗೆ ಹೇಳಿದ್ದೀನಿ. ಕೆಲವು ಅಂಗಡಿಗಳಲ್ಲಿ ಒಳ್ಳೆ ರೀತಿಯಾಗಿ ಬಿಲ್ ಹಾಕಿ ಕೊಡ್ತಾರೆ. ಆ ಬಿಲ್ಲನ್ನು ಫುಲ್ಲಾಗಿ GST ಎಲ್ಲ ಕಟ್ಟಿರ್ತೀರ, ಇಟ್ಕೊಳ್ಳಿ ನಿಮ್ಮ ಸೇಫ್ಟಿಗೆ. ಮತ್ತು ಬ್ಯಾಗ್ ಎಲ್ಲ ಕೊಡ್ತಾರೆ, ಒಳ್ಳೆ ರೀತಿಯಾಗಿ ಬ್ಯಾಗ್ ಎಲ್ಲ ಕೊಡ್ತಾರೆ, ತೊಗೊಳ್ಳಿ. ನಾನು ಪ್ರಿಫರ್ ಮಾಡೋದೇನೆಂದರೆ ವೇಸ್ಟೇಜ್ ಕಡಿಮೆ ಹಾಕುವಂತಹ ಅಂಗಡಿ, ಸ್ಟೋನ್ ಚಾರ್ಜನ್ನು ಗೋಲ್ಡ್ ರೇಟ್ಗೆ ಸೇರಿಸದೇ ಇರುವಂತಹ ಅಂಗಡಿ, ಮೇಯ್ನಾಗಿ ಹಾಲ್ಮಾರ್ಕ್ ಇರುವಂತಹ ಅಂಗಡಿ. ಸೊ ಇಷ್ಟಿದ್ರೆ ಸಾಕು. ಸ್ವಲ್ಪ ಬಾರ್ಗಿನ್ ಮಾಡಿ, ಪರವಾಗಿಲ್ಲ, ಬಾರ್ಗಿನ್ ಮಾಡಿ, ಏನು ತೊಂದರೆ ಇಲ್ಲ. ಬಾರ್ಗಿನ್ ಮಾಡಿಸ್ಕೋತಾರೆ ಅಂದರೆ ಓಕೆ. ಶೋರೂಮ್ಗಳಲ್ಲಂತೂ ಬಾರ್ಗಿನ್ ಮಾತೇ ಇಲ್ಲ, ಅವ್ರು ಹೇಳಿದ್ದು ಕೊಟ್ಬಿಟ್ಟು ಬರ್ತಾ ಇರಬೇಕು. ಇಷ್ಟೇಷ್ಟು ಉಂಗುರ, ಅದಕ್ಕೊಂದು 14% ವೇಸ್ಟೇಜು. ಇಷ್ಟೇಷ್ಟು ವಾಲೆ, ಅದಕ್ಕೊಂದು 10% ವೇಸ್ಟೇಜು. ಈ ರೀತಿ ಅಲ್ಲ, ಆ ಡಿಸೈನ್ಗೆ ತಕ್ಕ ಹಾಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಕ್ಲಾರಿಫೈ ಆಗಿರುತ್ತೆ ನಿಮಗೆ ಅಂತ ಅಂದ್ಕೊಳ್ತೀನಿ. ಹುಷಾರಾಗಿ ನೋಡಿ ತೊಗೊಳ್ಳಿ.
ಮೋಸ ಹೋಗದೆ ನೋಡಿ ತಗೊಳ್ಳಿ ಅಷ್ಟೇ. ತುಂಬ ಕಲ್ಲಿರೋದು ಬೇಡ, ಕಲ್ಲು ಇಲ್ಲದೇನು ಅಂತಲ್ಲ, ಕಲ್ಲು ಇರಲಿ, ಒಂದು ಸ್ವಲ್ಪ ಇರಲಿ, ಬಟ್ ಅದಕ್ಕೆ ರೇಟ್ ಕೊಡಬೇಡಿ, ಅದಕ್ಕೆ ಚಿನ್ನದ ರೇಟ್ ಕೊಡಬೇಡಿ, ಕಲ್ಲಿಗೆ ಯಾವತ್ತೂ ರೇಟ್ ಕೊಡಬೇಡಿ. ನನಗೊಂದು ಕಮೆಂಟ್ ಬಂದಿತ್ತು, ಕಲ್ಲು ಅನ್ಬೇಡಿ ಹರಳು ಅಂತ ಹೇಳಿ ಅಂತ, ಈಗ ನೆನಪಾಯಿತು, ಸಾರಿ. ಹರಳಿಗೆ ದುಡ್ಡು ಕೊಡಬೇಡಿ, ಅದರದ್ದು ಚಾರ್ಜ್ ಏನಿದೆಯೋ ಕೊಡಿ, ಬಟ್ ಗೋಲ್ಡ್ ರೇಟನ್ನು ಇನ್ಕ್ಲೂಡ್ ಮಾಡಿದ್ರೆ ಹರಳಿಗೆ ಬಂದು ನೀವು ಆ ರೇಟನ್ನು, ಗೋಲ್ಡ್ ರೇಟನ್ನು ಕೊಡಬೇಡಿ. ಯಾಕಂದರೆ ನಮ್ಗೆ ಅದು ಬೈಬ್ಯಾಕ್ ಇಲ್ಲ, ನಮಗೆ ವಾಪಸ್ ಅದನ್ನು ಕೊಡೋವಾಗ ನಮಗೆ ಅದ್ರ ರೇಟ್ ವಾಪಸ್ ಸಿಗಲ್ಲ. ಸೊ ಅದಕ್ಕೋಸ್ಕರ ಅಷ್ಟೇ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.